ಎಲ್ಲೇ ಅಪ್ಪ ಪತ್ತೆನೇ ಇಲ್ಲ, ಎಲ್ಲೋಯ್ತು? ಅಯ್ಯೋ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಣ್ರಿ. ಅತ್ತೆಗೆ ಬೈಕೊಂಡು ಎದ್ದೇಶ್ ಹೊತ್ತಿಗೆ ಹೋಯ್ತು ಕರ್ಕೊಬತ್ತೀನಿ ಅಂದ್ಬಿಟ್ಟು. ಹಂಗೂ ನಾನು ಬೇಡ ಸುಮ್ಕಿರಿ ಮಾವ, ಏನಿಲ್ಲ ಮಾಡ್ಕೊಳಕೈತೆ ಸುಮ್ಕಿರಿ, ಬರೋಕಿಲ್ಲ ಅತ್ತೆ ಕತೆ. ಈಗ ಹೇಳಕ್ ಹೋದ್ರು ಕರೆದ್ರು ಬರೋಕಿಲ್ಲ ಸುಮ್ಕಿರಿ, ಯಾಕೆ ಓದಿರಿ ಅಂತಂದೆ. ಯಾಕೆ ಬರೋಕಿಲ್ಲ ಕರ್ಕೊಬತ್ತೀನಿ ಸುಮ್ಕಿರವ, ಒಬ್ಳೆ ಸಾಕೈತಿ ಎಷ್ಟು ಅಂತ ಭಂಗ ಮಾಡಿಯೇ ಒಬ್ಳೆ. ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಯಾರು ಹೊಣೆ ಅಂದ್ಕೊಂಡು ಕರ್ಕೊಬತ್ತೀನಿ ಅಂದ್ಬಿಟ್ಟು ಹೋಯ್ತು ಕಣ್ರಿ. ಅಲ್ಲ ನಮ್ಮ ಅವ್ನಿಗೆ ಒಂದು ಚೂರಾರು ಜವಾಬ್ದಾರಿ ಬೇಡವಲ್ಲೇ ಹೇಳ್ತೀಯಲ್ಲ ನೀನು. ನಮ್ಮ ಅಪ್ಪನಿಗಿರೋ ಗಂಡಸಾಗಿ ನಮ್ಮ ಅಪ್ಪನಿಗಿರೋ ಅಷ್ಟು ಜವಾಬ್ದಾರಿ ನಮ್ಮ ಅವ್ನಿಗೆ ಇಲ್ಲ ನಿಜಕ್ಕೂ. ಅಲ್ಲ ನಮ್ಮ ಮನೆ ಬದುಕು ಬಾಳು ಅನ್ನೋದು ಜ್ಞಾನನೂ ಇಲ್ದಂಗೆ ಯಾರು ಹೆಚ್ಚು ಕಮ್ಮಿ 10-12 ದಿವಸ ಆಯ್ತಲ್ಲ ಇವಳು ಹೋಗಿ ಹಿಂಗೆ ಹೋಗಿ ಹಿಂಗೆ ಕುಂತ್ಕೊಂಡ್ರೆ ಚಂದವ ಹೆಂಗ್ಸು. ಏನು ಅನ್ಬಾರ್ದು ಅನ್ನಕ್ಕೆ ಹೋಗಿದ್ದೋ, ಏನು ಆಡಬಾರ್ದು ಆಡಕ್ಕೆ ಹೋಗಿದ್ದೋ. ಹೋಗೋಳಲ್ಲ ಕರೆಯೋಕ್ಕೆ ಹೋಗ್ಬಿಡ್ದಾಗಿತ್ತು, ಅದು ಎಷ್ಟು ದಿವಸ ಕಂಟಿದ್ದಾಳು ಇರಲಿ ಅಂತ. ನಮ್ಮ ಅಪ್ಪನಿಗೂ ಬುದ್ಧಿ ಇಲ್ಲ. ನಾನು ಹೇಳಿನಷ್ಟು ಬಗೆಯಿಂದ ಅಪ್ಪ ಏನಿದ್ರು ಪಂಗ ಮಾಡ್ಕೊಳಕ್ಕಾಯ್ತದ, ನಾವೇ ಮಾಡ್ಕೊತೀವಿ ಸುಮ್ಕಿರಪ್ಪ, ನಾನು ಮಾಡ್ಕೊತೀನಿ, ಅವ್ರ ಕೈಲಿ ಏನು ಮಾಡ್ಸಕ್ಕಿಲ್ಲಕತ್ತ ಸುಮ್ಕಿರಪ್ಪ ಅಂದ್ಬಿಟ್ಟು ಅಂದೀನಿ. ಹಂಗೂ ಹೋಗೋದು ನೋಡಿ. ಅಯ್ಯೋ ಮಾವ ಯಾಕೆ ಆಸೆ ಮಾಡೋದು ಅಂದರೆ ನಾನು ಕೆಲಸ ಮಾಡ್ಬೇಕಾಯ್ತದಿಲ್ಲ ಅಂದ್ಬಿಟ್ಟಂಗೆ ಆಡ್ತದೆ ಪಾಪ. ನನ್ನ ಸೊಸೆ ಕೈಲಿ ಕೆಲಸ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು ಕಂದ್ರಿ ಪಾಪ. ಮಾವ ಎಷ್ಟೊಂದು ಒಳ್ಳೇದು, ಅತ್ತೆ ನಂಗೆ ಎದ್ಬಿಟ್ಟಿದ್ರೆ ನಮ್ಮ ಮನೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಹೇಳಿ. ಪಾಪ ಮಾವ ನಾನು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ, ಆ ಥರ ಬೆಳಬೇಕು ಹೋಯ್ತದನ್ನ ನಾನೇ ಬೆಳಿ ಕೊಡ್ತೀನಿ ಅಂತ ಗೊತ್ತಾಗ್ತದೆ. ಆಗ ಅಯ್ಯೋ ಏನಿಲ್ಲ ಹೋಗಿ ಮಾವ, ನಾನು ನೋಡ್ದಂಗೆ ಜಾರು ಬಿದ್ದುಬಿಟ್ಟಿದ್ದು ಕತೆ, ಏನು ತೊಂದರೆ ಆಗಿಲ್ವಲ್ಲ, ಈಗ ಸುಮ್ಕಿರಿ, ನಾನು ಇನ್ಮೇಲೆ ಹುಷಾರಾಗಿರ್ತೀನಿ ನಾನು ಅಂತ ಅಂದೆ. ಬೆಳಗ್ತೀನಿ ಅಂತ ಕೂತದೆ ಪಾತ್ರೆನೇ ಪಾಪ. ಬೆಳಿ ಕೊಟ್ಟ ಎದಳವ ನಾನು ಬೆಳಗ್ಬಿಟ್ಟು ಹೋಯ್ತೀನಿ ಅಂತಿತ್ತು. ಅದಕ್ಕೆ ಬೇಡ ಕಣ್ಮವ ಅಂದಿದ್ದಕ್ಕೆ ಕರ್ಕೊಬತ್ತೀನಿ ಅಂದ್ಬಿಟ್ಟು ಹೋಗದೆ. ಬಂದರು ಬರಲಿ ಬಿಡಿ, ಏನು ಮಾಡೋಕ್ಕದು, ಏನು ಮಾತಾಡಕ್ಕೆ ಹೋಗಬೇಡಿ. ಬಂದಮೇಲೆ ಹಿಂಗೆ 12 ದಿವಸದಿಂದ ಹಿಂಗೆ ಹೋಗಿದ್ದಲ್ಲ ಬಿಟ್ಟಿದ್ದಲ್ಲ ಅಂದ್ಕೊಂಡು ಏನು ಮಾತಾಡಕ್ಕೆ ಹೋಗಬೇಡಿ ಕಂಡ್ರೆ, ಅದು ಹಾಕ್ಬೇಕು ಬೇಜಾರು ಮಾಡ್ಕೊತದೆ ಅಷ್ಟೇ, ಏನು ಅನ್ನಕ್ಕೆ ಹೋಗಬೇಡಿ ಸುಮ್ಕಿರಿ. ನಾನೇನು ಮಾತಾಡೋಣ, ನಾನು ಏನು ಮಾತಾಡಕ್ಕಿರಕಣವ. ಅವಳು ಕೆದಕ್ಬಿಟ್ಟು ಅದು ಯಾರು ಅದೇ ಕೆದಕ್ಬಿಟ್ಟು ಅದು ಯಾತ್ರ ಮೇಲೆ ಕಲ್ಲಪ್ಬಿಟ್ಟು ಮಕ್ಕಾರ್ಸ್ಕೊಂಡಾಗೆ ನಮ್ಮ ಅವ್ನು ಕೆತ್ಕೋದು ಅಂದರೆ ಏನು ಬಾಯಿ ಮುಚ್ಚಾಳ. ನಾನು ಏನು ಮಾತಾಡೋಕ್ಕಿಲ್ಲ. ನೀನು ಅಷ್ಟೇ ಬಂದರೂ ಏನು ಮಾತಾಡಕ್ಕೆ ಹೋಗಬೇಡ, ಸುಮ್ಮನೆ ಚೆನ್ನಾಗಿರೋತ್ತಾಗಿ ನೀನು ಏನು ಮಾಡಿಯೇ ಅಲ್ವಾ ಅಂತ ಹಾಕಿ ಬಂದರೂ ಸುಮ್ಮನೆ ಇರ್ತೀನಿ, ನಾನು ಏನು ಮಾತಾಡೋಕ್ಕಿಲ್ಲ ಕಣ ಮಗ. ಲೋ ಕುಮಾರ, ಇದೇನಪ್ಪ ಇದು? ಲೋ ಕುಮಾರ ಪಾಪ ಒಳಗೆ ಬನ್ನಿಕಂಡು ಬಾ. ಎಲ್ಲೋಗಿದೆ ಬೆಳಿಗ್ಗೆನೇ ನೀನು ಅಡ್ರೆಸ್ ಇಲ್ದಂಗೆ ಹೊಂಟೋಗಿದೆ? ಎಲ್ಲೋ ಹೋಗಿದೆ ಕಣಪ್ಪ. ಎಲ್ಲೋಗಿದ್ದಪ್ಪ? ಎಲ್ಲೋಗನೆ? ಎಲ್ಲೂ ಇಲ್ಲ, ಇಲ್ಲೇ ಅಂಗಡಿ ಕುಂತಿದೆ ಮಗ. ಅಪ್ಪ ಯಾಕೆ ಸುಳ್ಳು ಹೇಳಿಯೇ? ಅವ್ನು ಕರೆಯಕ್ಕೆ ಹೋಗಿದ್ದೆ ತಾನೆ ನೀನು? ಎಲ್ಲವ್ವ ಥೂ ಅವಳು ಅವನ ಆ ಮುಂದೆ ಬಂದರು ಬರಲಿ ಬರೋದಾರಿರಲಿ, ಇನ್ನು ನಮ್ಮ ಪಾಲಕ್ಕೆ ಸತ್ತೋದ್ಲು. ಎಲ್ಲರೂ ಕೇಳತ್ತ ಶಾಸ್ತ್ರವ ಕೇಳ್ಬಿಟ್ಟು ತಿಥಿ ಮಾಡ್ಬಿಟ್ಟು ಅದಕ್ಕೆ ಮುಗಿಸ್ಬಿಡ್ತಾಳು ಕತೆಯ. ಇನ್ನೇನು ಮತ್ತೆ ಇನ್ನೇನವ ಮತ್ತೆ ನನಗೆ ಎಷ್ಟು ಕೋಪತ್ತಕ್ಕಿಲ್ಲ. ನಾನು ಆಗಿದಾಯ್ತು ಅಂದ್ಕೊಂಡು ತಾಡು ಹೋಗಿ ಕರ್ಕೊಬರೋದ ಅಂತ ಹೋದ್ರೆ ಇಲ್ಲಕ್ಕೆ ಇಲ್ಲ ಮನೇಲಿ ಪಾರ್ಟಿ. ಅಕ್ಕಪಕ್ಕದ ಮನೇಲಿ ಸುತ್ತ ಕುಂತಾಳಕಲ್ಲ. ಅಲ್ಲ ಸರಿ ಹಳ್ಳಿ ಮೈನ ಊರಿಗೆ ಹೋಗ್ಬಿಟ್ಟು ಇವಳು ಆ ಮನೆ ಈ ಮನೆ ಅಂತ ಒಕ್ಕಾಡ್ಬೋದ ಇವಳು? ಮಾನ ಮರುದ್ದಿ ಬೇಡವಾ? ಇದಿದೆಯಲ್ಲ ಸುಮಾರು ಹೊತ್ತು ಕಟ್ಟು ಬರ್ನಿಲ್ಲ. ಸೋಬನ್ಗೂ ಸರಿಯಾಗಿ ಹೋಗ್ತೀನಿ, ಸರಿಯಾಗಿ ಇಳಿಸ್ತೆ ಅವಳಿಗೂ ಹೆಂಗೆ ಇರ್ಸ್ಕೊಂಡಿದ್ದೀನಿ ನೀನು ಮನೇಲಿ. ಅದಕ್ಕೆ ಬಸರಿ ಅದಕ್ಕೆ ನೋಡ್ಕೊಳ್ಳೋರು ಯಾರು ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾನೆ ಬಿಟ್ಟು ನೀನು ಹಿಂಗೆ ಇರ್ಸ್ಕೊಂಡು ಕುಂತಿದೆಯಲ್ಲ. ಏನು ಮನೆ ಹಾಳು ಮಾಡಕ್ಕೆ ನಿಂತಿದ್ದೀಯ ಅಂದ್ಬಿಟ್ಟು ಚಂದಾಗಿ ಇಳಿಸ್ತೀನಿ ಕಲ ಮಗ. ಸರಿ ಕಣಪ್ಪ ನೀನು ಒಳ್ಳೆ ಅದಕ್ಕಪ್ಪ ಅದಕ್ಕೆ ಹಂಗನ್ನಕ್ಕೆ ಹೋಗಿದೆ. ಅವಳು ಪಾಪ ಅವಳೇನು ಮಾಡೋಳು ಈಗ ಮನೆ ಮಕ್ಳು ಬಂದರೆ ಅವನ್ನ ಓಡ್ಸಾಳ ಅವಳು. ನೀನು ಸರಿ ಕಲ ಹೇಳ್ಬೇಕಲ್ಲ, ಹೇಳಿ ಕಳಿಸ್ಬೇಕು. ಹೋಗಿ ನೀನು ಮನೆ ಬಂಗ ನೀವು ನೋಡೋಗಿ ಅಂತ ಕುಣ್ಕೊಂಡು ಕುತ್ಕೊಬಿಟ್ರೆ ಅಲ್ಲಿ ಎಲ್ಲ ಸರಿ ಆಗ್ಬಿಟ್ಟದ. ಬುಡಿ ಮಾವಿನ ಏನು ಮಾಡೋಕ್ಕದು, ಅತ್ತೆ ಬರೋಕಿಲ್ಲ ಅಂತ? ಇಲ್ಲ ಬರೋಕಿಲ್ಲ ಅಂದ ಕಣವ, ಬರೋಕಿಲ್ಲ ಹಂಗೆ ಹಿಂಗೆ ಅಂತ ಕೈಲಿ ಬಾಯಿ ಅಂತ ಮಾತಾಡೋದು. ಎತ್ತೋ ಒಂದು ಬಿಟ್ಬಿಟ್ಟು ಬಂದೀವಿ. ಅಪ್ಪ ನಿಂಗೇನು ಬುದ್ಧಿಲ್ಲ, ಯಾಕೆ ಹೊಡೆಗೆ ಹೋಗಿದೆ ನೀನು ಅವ್ನಿಗೆ? ಸರಿ ಕಂದ್ಬಿಡು ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ. ಅದಕ್ಕೆ ಹೋಗಿದ್ದೆ ಅಕ್ಕಪಕ್ಕದಲ್ಲಿ ಜನಗಳು ಏನೋ ಕಳಕಿಲ್ಲ. ಒಂಥರ ಬುದ್ಧಿ ಇಲ್ಲ ಕಣಪ್ಪ ನಿಮಗೆ. ಸುಮ್ಮನೆ ಇರಬೇಕು. ನಾನು ಏನಂದೆ ಅವಳು ಯಾವಾಗ ಬರಬೇಕು ಅನಿಸ್ತದೆ ಹೂವು ಬತ್ತಾಳು ಸುಮ್ಕಿರೋನಿಲ್ವಾ? ನೀನು ಯಾಕೆ ಹೋಗಿದೆ? ಮತ್ತು ನನಗೆ ಎಷ್ಟು ಕೋಪತ್ತಕ್ಕಿಲ್ಲ. ಹೆಣ್ಣು ಮಕ್ಕಡೆ ಬಿದ್ದುಬಿಟ್ಟು ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಮಗಿಗೆ ಏನಾರು ತೊಂದರೆ ಆಗ್ಬಿಟ್ಟು ಏನಿಲ್ಲ ಮಾಡೋದು ಮಗ. ಏನೋ ಕಾಡಿ ಬೇಡಿ ದೇವರ 12-13 ವರ್ಷ ಆದಮೇಲೆ ಮಕ್ಕಳಾಯ್ತಾ ಕುಂತವೆ. ಅದನ್ನ ನಾವು ಹೆಂಗೂ ಹುಷಾರಾಗಿ ನೋಡ್ಕೋಬೇಕು. ಕೈಗೆ ಬಂತು ಬಾಯಿಗೆ ಬರ್ದಂಗೆ ಮಾಡ್ಕೊಂಡಾರ. ಇವಳು ಜ್ಞಾನ ಇರ್ಬೇಕು ತಾನೆ. ಏನು ಕಡ್ದು ಕಟ್ಟೆ ಆಗ್ತಿಲ್ಲ ಇಲ್ಲಿ, ಏನು ಕಡ್ದು ಕಟ್ಟೆ ಆಗ್ತಿದ್ಲು? ಒಂಚೂರು ಬೆಳಿಕೊಂಡು ಒಂಚೂರು ಬಟ್ಟೆ ಹಾಕೊಂಡು ಇರ್ದಾನೆ ಬಿಟ್ಟು ಹೋಗಿ ಮಗಳ ಮನೆಯಲ್ಲಿ ನಾವೇ ತಕೊಂಡು ಕುಂತವಳಲ್ಲ ಇವಳು. ಹಿಂಗೆ ಬುದ್ಧಿ ಕಲಿಯೋದು ಇವಳು. ಅವ್ನ ಜವಾಬ್ದಾರಿ ಇಲ್ಲ ಸುಮ್ಕಿರು ನೀನು. ಎಷ್ಟು ಹೇಳಿದ್ರು ಅಷ್ಟೇ ಕಂತ ಅವಳಿಗೆ. ಬುಡಪ್ಪ ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬಿಡಕನಪ್ಪ. ಬಂದ್ರಷ್ಟು ಬಿಟ್ರಷ್ಟಪ್ಪ ಬಿಡಪ್ಪ. ನಾವು ಇಲ್ಲಪ್ಪ ನೋಡ್ಕೊಳಕ್ಕಾಯ್ತದ ಕೇಕ್ ತಲೆ ಕೆಡ್ಸ್ಕೊಂಡು ನೀನು. ಈ ಬೇಡ ಬಿಡು ಆತ ಕೆಲಸನೇ ಮಾಡೋದು ಬಿಡ, ಆರಾಮಲ್ಲಿ ನಿನ್ಸ್ಬಿಡ್ತೀನಿ ಬಿಡಪ್ಪ. ಏನೋ ನೆಡ್ತಿಗಿಂತ ಚಾ ಯಾರು ಇಲ್ದೋದ್ರು ಏನಾರು ಒಂದು ಹಾಗೆ ಆಯ್ತದೆ ಮಗ. ಯಾರನ್ನು ನಂಬ್ಕೊಂಡು ಯಾರ ಕೈ ಕೆಳಗೂ ಇಲ್ಲ ಸರಿಯಾ? ಹೇಳೋದು ಸಿ ಅರ್ಥ ಮಾಡ್ಕೊ. ಇವಳಲ್ಲಿ ಇರೋದಿಲ್ಲಪ್ಪ. ಒಂದ್ಸಲಿ ನನ್ನ ಮಗ ನನ್ನ ಸ್ವಾಸಿ ಅನ್ನೋದು ಪ್ರೀತಿ ಬೇಡವಾ ಇವಳಿಗೆ? ಹೋಗಿ ಅಳಿಮೈ ಅಂತ ಕುತ್ಕೊಬಿಟ್ರೆ ಎಷ್ಟು ಇಸ್ಕೊಂಡದ ಅಳಿಮಯ್ಯ ಮಗಳು? ಎಷ್ಟು ಇಸ್ಕೊಂಡದಾರಪ್ಪ ಅವರು ಹೇಳು? ಅದನ್ನ ಹೂವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದ್ಮೇಲೆ ಏನು ಮಾಡೋಕ್ಕದು? ಹೋಗಿ ಕುಂತಾಳಲ್ಲ ಎಷ್ಟು ಇಸ್ಕೊಂಡಿದ್ದಾಳು ಇರಲಿ ಬಿಡಪ್ಪ. ಅದಕ್ಕೆ ನಾನು ತೀರ್ಮಾನ ಮಾಡ್ಕೊಂಡಿನಿ ಇವಳಿಗೆ ಹೆರಿಗೆ ಆಗಂಟುವೆ ನಾನು ಎಲ್ಲೂ ಕಡೆಯಕ್ಕಿಲ್ಲ. ಇಲ್ಲ ಅಲ್ಲಿ ಕಳ್ಸೋದಾದ್ರೆ ಇವ್ರ ಮುನ್ಸ್ ಕಟ್ಕೊಂಡು ಅವಳು ಮನೆ ಬಿಟ್ಟು ಅಲ್ಲಿ ತಗೋಗಾರೆ. ಹೆಂಗೆ ಮಾಡೋದು ಈಗ? ಪಾಪ ಹೆಣ್ಣು ತಗೊಂಡೋಗಿ ಬಿಡೋಕ್ಕದ? ಒಂದು ಗೊತ್ತಾಗಿಲ್ಲ ಬೆಳಿಗ್ಗೆ ಜಯಲಕ್ಷ್ಮಿಗೆ. ಅದೇನು ಅದು ನ್ಯಾಯವಾ? ಏನು ಹಿಂಗೆ ಆಗ್ಬಿಟ್ರು ಹಿಂಗೆ? ಅವ್ರಿಗೆ ಹೇಳಿದ್ರು ಅಷ್ಟೊಂದು ಇವಳು ಹೇಳಿದ್ರು, ನಾನು ಹೇಳಿದೆ ನಮ್ಮ ಅತ್ತೆಗೆ. ಅವ್ರಿಗೆ ಹೇಳಿದ್ರು ನನ್ನ ಮಾತನ್ನ ಕೇಳೋಕ್ಕಿಲ್ಲ ಒಂಚೂರು. ಇವ್ರು ನೋಡಿದ್ರೆ ಇವರು ಹಿಂಗೆ ಆಡಿದಾಗ ಹೆಂಗೆ ಆಗ್ಬೇಕಪ್ಪ? ಹುಚ್ಚು ಬರೋಕ್ಕಿಲ್ವಾ? ಹೋಗು ಏನಾರು ಮಾಡ್ಕೊಳ್ಳಿ. ಅದಕ್ಕೆ ಇನ್ಯಾವುದು ಯಾವ ಆರಂಭನೂ ಬೇಡ ಏನು ಬೇಡ. ನಾನು ಮೆಣಸ್ಕೊಂಡು ಇರ್ತದ ಅಂತ ಅನ್ಕೊಂಡಿದ್ದೆ. ಇನ್ನೇನು ನಡೆಸಿ ಹೇಳಿ?
ಬೇಡ ಬಿಡು ಹೊಸಿಯ ಬಂಗ ಕಳೆಯಕಾಯ್ತದೆ ಇನ್ನೇನು ಮಾಡೋಕ್ಕಾದದು ಮುಖ ನೋಲ ಯಾವುದು ಬೇಡ ನಾನೂ ಬಿಡಿಕೊಡೋದು ತೊಳ್ಕೊಡೋದು ಮಾಡ್ಕೊಡ್ತೀನಿ ಪುಟಿ ಮಗ ಏನು ಮಾಡೋಕ್ಕೋಗ್ಬೇಡ ನೀನು ನಾವಿಲ್ವಾ ನಾವು ನೋಡ್ಕೊತೀವಿ ಸುಮ್ಕಿರವ ನೀನು ಆದರೆ ಅಡುಗೆನೂ ಮಾಡಿಲ್ಲ ಅಂದ್ರೆ ಅದನ್ನೂ ಮಾಡಬೇಡ ನೀನು ಸುಮ್ಮನೆ ನೆಮ್ಮದಿಯಾಗಿ ಮೆತ್ತಗೆ ತಿರ್ಗಾಡ್ಕೊಂಡು ಕಾಲ ಕಳಿ ಯಾವುದು ಬೇಡ ಏನು ನಿನಗಿಂತ ಮುಗಿಗಿಂತ ಏನು ಹೆಚ್ಚಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನಿಮ್ಮ ಮತ್ತೆ ಹಿಂಗೆ ಮಾಡ್ಬಿಟ್ಲ ಅಂತ ಬೇಜಾರು ಮಾಡ್ಕೊಬೇಕನವ ಆ ಮುಂಡೆ ಹಂಗೆ ಅವಳು ತೊಡಗಲ್ ಮುಂಡೆ ಅವಳು ಕಲ್ತಿರೋ ಬುದ್ಧಿನೇ ಬಿಡಕಿಲ್ಲ ಅವಳು ಅದು ಎಷ್ಟು ದಿಸ್ಕಂಟಿದ್ದಾಳು ನಿಮ್ಮ ಮನೆ ಮಗಳು ಮನೆ ಇರಲಿ ನಾನು ನೋಡ್ತೀನಿ ನೀನು ತಲೆಗೆಡ್ಸ್ಕೊಬೇಡ ನೀನು ಆರಾಮಾಗಿ ಇರೋದು ಕಲಿಯವ ಬುಡಿ ಮಾವ ನಾನು ಅದ್ರ ಬಗ್ಗೆ ತಲೆ ನೆಗೆಸ್ಕೊಂಡಿಲ್ಲ ಕಣ್ಮವ ಏನೂ ಇಲ್ಲ ಭಂಗ ಮಾಡ್ಕೋಬೋದು ನಾನೇ ನೆನ್ನೆ ಎಲ್ಲ ಹಂಗೆ ಮಿಸ್ ಆಗಿ ಬಿದ್ದುಬಿಟ್ಟಿದ್ದೆ ಅಷ್ಟೇ ಊರಕ್ಕೆ ಹೋಗೋದೇ ಬೇಡ ನೀರು ಗೀರು ಇವೆಲ್ಲ ಭಾರವತ್ತು ಕೆಲಸನೇ ಮಾಡಬೇಡ ನೀನು ಅಂತ ಹೇಳ್ತಾ ಇಲ್ವಾ ನಾವಿಲ್ವ ನಾವು ನೋಡ್ಕೊತೀವಿ ಸ್ವಲ್ಪ ಕುತ್ಕೊಂಡು ನೀನು ತಲೆಗೆಡ್ಸ್ಕೊಬೇಡ ಇನ್ನು ಎಲ್ಗೂ ಹೋಗೋದು ಬೇಡ ನೀನು ನೋಡ್ಕೊಳ್ಳೋದೇ ಅಲ್ಲಿ ಕೆಲಸ ಇನ್ನೆಲ್ಲ ಮಗ ಕಂದ್ಬಿಡಪ್ಪ ಹೆಂಗೋ ಕಣಪ್ಪ ನೀನಾದ್ರೆ ನಮ್ಮನ್ನ ಅರ್ಥ ಮಾಡ್ಕೊತೀಯಲ್ಲ ಅಷ್ಟಕ್ಕೆ ಭಾಳ ಖುಷಿ ಆಯ್ತದೆ ಹೆಂಗೋ ನೀನು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕಪ್ಪ ಏನಾಗಬೇಕಾಗಿತ್ತು ಹೇಳು ನಂಗೆ ಆಗಿದ್ರೆ ನೀನು ನಮ್ಮ ಪರಿಸ್ಥಿತಿ ಏನಾಗಬೇಕಾಗಿತ್ತು ನಿಜಕ್ಕೂ ಯೋಚನೆ ಮಾಡಿದ್ರೆ ಭಾಳ ಅದೇ ಕಣಪ್ಪ ಮುನ್ಸ್ಕೆ ನಾವು ಹೇಳಕ್ಕೆ ತೀರ್ದು ಮೊದಲೆಲ್ಲವ ಕಡಿಂದ ಹೇಳ್ಕೊಬತ್ತಿದ್ಲು ಮದುವಾಗ 14 ವರ್ಷ ಆಗದೆ ಇನ್ನೂ ಒಂದು ಮಗ ಇರೋ ಯೋಗ್ಯತೆ ಇಲ್ಲ ಹಂಗೆ ಹಿಂಗೆ ಅನ್ಕೊ ಕೈಲಿ ಬಾಯ್ಲಿ ಅಂತ ಮಾತಾಡ್ಕೊ ಬತ್ತಿದ್ಲು ಈಗೇನಿಲ್ವಾ ಅಷ್ಟು ಮುಗಿನ ಮೇಲೆ ನಮ್ಮ ವಂಶ ಬೆಳಿಬೇಕು ಅಂತ ಆಸೆ ಇರೋಳು ನೋಡ್ಕೋಬೇಕಾಗಿತ್ತು ಈಗ ಮತ್ತೆ ಬರೀ ನಾಟ್ಕೋಕಂತಿದ್ಲೇನೋ ಅವ್ವ ಆಡಲಿ ಅವ್ರದ್ದು ಒಳ್ಳೇದು ನಾವೇನು ಮಾಡೋಕ್ಕಾಗಿಲ್ಲಪ್ಪ ಬಿಡು ತಲೆಗೆಡ್ಸ್ಕೊಬೇಡ ಯಾಕೂ ತಲೆಗೆಡ್ಸ್ಕೊಳ್ಳೋದು ಬೇಡ ಸುಮ್ಮನೆ ಇರೋದ ಇನ್ನು ಕರ್ಗಿರಕ್ಕೆ ಹೋಗಬೇಡ ನೀನು ಅವರಿಂದ ಅವ್ರ ಮನ್ಸಲ್ಲಿ ಅವ್ರು ಬರಬೇಕು ಅಂತರಾತ್ಮದಿಂದ ನಾವು ನೋಡ್ಕೋಬೇಕು ನಮ್ಮದು ತಮ್ಮದು ಅನ್ನೋದು ಅವ್ರ ಮನ್ಸಲ್ಲಿ ಬರಬೇಕು ಹೊರ್ತು ನಾವೆಷ್ಟು ಬಾಯಿ ಬರ್ಕೊಂಡ್ರು ಅಷ್ಟೇ ಅಲ್ವಪ್ಪ ನಿಜ ಕಣಪ್ಪ ಇರಲಿ ಬಿಟ್ಲ ಸಿಕ್ಕಿಲ್ಲ ತಲೆಗೆಡ್ಸ್ಕೊಳ್ಳೋದು ಬೇಡ ನೋಡ್ಕೊಳಕ್ಕಾಯ್ತದೆ ಬಿಡು ನಾವೇ ಇನ್ನೇನು ಅವಳು ಸತ್ತೋದ್ಲು ಅನ್ಕೊಳ್ಳೋದು ಸತ್ತೋಗಿದ್ರೆ ಈಗ ಅಕಸ್ಮಾತ್ ಸತ್ತೋಗ್ಬಿಟ್ಟಿದ್ರೆ ಈಗ ನಾವು ಬಿಡ್ತಿದ್ವಾ ಸತ್ತೋದ್ಲು ಅವಳು ಅಂತ ಅನ್ಕೊಬಿಡೋದು ಬಿಡು ನೆಗೆದು ಬಿದ್ದೋದ್ಲು ಆಕ್ಸಿಡೆಂಟಾಗಿ ಸತ್ತೋದ್ಲು ಅಂತ ಅನ್ಕೊಳಕ್ಕಾಯ್ತದೆ ಬಿಡ್ಲ ಮಗ ಇನ್ನು ಸತ್ತೋಗಿದ್ರಂತೂ ನಾನು ನೋಡ್ಕೊಳ್ಳೇಬೇಕಾಗಿತ್ತಲ್ವಾ ನಾವೇ ಭಾಗ ಮಾಡ್ಬೇಕಾಗಿತ್ತಾನೆ ಅವಳಿಗೆ ಕುತ್ಕೊಂಡು ಅವಳು ಅಂದ್ಬಿಟ್ಟು ಮಾಡೋಕ್ಕಾಯ್ತದೆ ಬಿಡು ಮಾವ ಅದಕ್ಕಂಗಂದಿರಿ ಸುಮ್ಕಿರಿ ಹಂಗೆಲ್ಲ ಅನ್ಬೇಡಿ ತಾಗೆ ಬುಡಿ ಮಾವ ಇನ್ನೇನು ಮಾಡಿರಿ ಹಂಗೆಲ್ಲ ಅನ್ಬೇಡಿ ಒಬ್ಬ ಮನ್ಸನ್ ಕಳ್ಕೊಂಡ್ರೆ ಬಂದನ ಮಾವ ಹಂಗೆಲ್ಲ ಮಾತಾಡ್ತಿರಲ್ಲ ನೀವು ಮಾತಾಡೋದಲ್ಲ ಕಣ್ ಮಗ ನನ್ನ ಮುನ್ಸಿಗೆ ಅಷ್ಟು ಮಟ್ಟಿಗೆ ನೋಯ್ತದೆ ಇವತ್ತು ಹೆಂಗೆ ಮುನ್ಸಿಗೆ ನೋವಾಯ್ತದೆ ಗೊತ್ತಾ ನಮಗೆ ಇವಳು ಮನೆ ಹೆಂಗಸು ಇವಳು ಮೇಟಿ ಆದವಳು ಜವಾಬ್ದಾರಿ ತಗೊಂಡು ಹೋಗಿ ನೀವು ನಾನು ನೋಡ್ಕೊತೀನಿ ಬಂಗ ಹೋಗಿ ಹೊಲ್ತ ಬಂಗ ನೋಡೋಕೆ ಅಂತಲೇ ಬಿಟ್ಟು ಇವಳು ಹೋಗಿ ಹೇಳಿ ಮನೇಲಿ ಕೂತಾವಳಲ್ಲ ಇವಳು ಈ ಬುದ್ಧಿ ಕಲ್ತ್ಕೊಂಡು ಮನೆ ಉದ್ಧಾರ ಮಾಡೋಕೆ ನಿಂತಿದ್ದಲ್ಲ ಇವೇ ಯಾರ ಹೆಸ್ರು ಹೇಳ್ತಿತ್ತು ಮಗ ಬೇರೆ ಹೆಸ್ರು ಹೇಳ್ತಿತ್ತಾ ಅಲ್ಲ ಅದಕ್ಕೆ ಅವಳಿಗೆ ಒಬ್ರಿಗೂ ಚೆನ್ನಾಗಿ ಹೋಗಿದೆ ಹಿಂಗೆ ಇರ್ಕೊಂಡು ಕುಂತಿದ್ಯಲ್ಲ ನೀನು ಎಂತ ಎಷ್ಟು ಮನೆ ಹಾಳು ಮಾಡಿದ್ದೀನಿ ನೀನು ನಮ್ಮ ಮನೆ ಹಾಳು ಮಾಡಕ್ಕೆ ನಿಂತಿದ್ದೀಯ ಅಂತ ಸರಿಯಾಗಿ ಇಳ್ಸ್ಬಿಟ್ಟು ಬಂದೀನಿ ಇನ್ನೊಂದ್ಸತಿ ಅವಳು ಮಾತಾಡ್ಬಿಡ್ದು ಹಂಗೆ ಮಾಡ್ಬಿಟ್ಟು ಬಂದೀನಿ ಅಲ್ಲ ಕಣ್ಮವ ಅವಳಿಗೆ ಮಾವ ಮಾತಾಡಕ್ಕೆ ಹೋಗಿದ್ರಿ ಪಾಪ ಅದರಲ್ಲಿ ಅವಳು ಏನು ಮಾಡಾಳು ಅವಳು ಏನು ತಪ್ಪಿರೋದು ಹೇಳಿ ಈಗ ಹೂವು ಮನೆಗೆ ಬಂದರೆ ಹೋಗುವಂತ ಅನ್ನಕ್ಕದ ಈಗ ನಾನು ಹಂಗೆ ಅನ್ಬಿಟ್ಟನ ಹಂಗೆ ತಾನೆ ಅವಳಿಗೆ ಯಾಕೆ ಮಾತಾಡಕ್ಕೆ ಹೋಗಿದ್ರಿ ಅವಳಿಗೆ ಮಾತಾಡ್ಬಿಡ್ದಾಗಿತ್ತು ಕಣ್ಮವ ನೀವು ಮಾತಾಡ್ಬಿಡ್ದು ಅಂದ್ರೆ ನಮ್ಗೆ ಎಷ್ಟವ ನೋವಿದ್ದದು ಇವತ್ತು ಎಷ್ಟು ನೋವಿದ್ದದು ಹೇಳು ನಾನು ಮಾತಾಡ್ಬಿಡ್ದು ಮನೆಯೊಳಗೆ ಅದನ್ನ ತರಬೇಡ್ದು ಅಂದ್ಕೊಂಡು ನಾನು ಎಲ್ಲ ಸಹಿಸ್ಕೊಂಡು ಬಂದಿದ್ದಕ್ಕೆ ಇವಳು ಭಾಳ ಹೆಚ್ಕೊಬಿಟ್ಟವಳೆ ಅವ್ನು ಬೋಸ್ಲಿ ಸುಮ್ಕಿರೋದು ಎಷ್ಟು ದಿವಸ ಗಂಟೆ ಇರಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವಿಲ್ವಾ ಮಾಡ್ಕೊಟ್ಟವು ಬಂಗವ ಸುಮ್ಕಿರ್ ಮಗಳೇ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಸರಿ ಕಣ್ಮವ ಆಯ್ತು ಬಿಡಿ ಬನ್ನಿ ಊಟ ಮಾಡಿವ್ರಿ ತಿಕ್ಕೊಡ ಒಂಚೂರ ನಾನು ಊಟ ಉಣ್ಣಿಲ್ಲ ಅವಳು ಪಾಪ ಊಟ ಮಾಡೋ ಒಳಗೆ ಕಡಿಯಪ್ಪ ಅಂದ್ಲು ಯಾವ ಒಳಗೆ ಹೋಗಿಲ್ಲ ಏನೂ ಇಲ್ಲ ಗೊತ್ತನೇ ಇದೆ ಈ ಚಲಿ ನಿಂತ್ಕೊಂಡು ಸರಿ ಮಾವ ಈಗ ಬರ್ತೀನಿ ತಡೀರಿ ಊಟವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ